ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಅದೆಷ್ಟೋ ಕಡೆ ಒಂದು ಔಷಧಿ ಕೊಟ್ಟರು ಮತ್ತೊಂದನ್ನ ಕೊಡಲ್ಲ. ಬೇಕಿದ್ರೆ ಹೊರಗಡೆ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡಿ ಅಂತ ಬರ್ಕೊಡ್ತಾರೆ. ಆದರೆ ಹೀಗೆ ಬಡಬಗ್ಗರಿಗೆ ಸೇರಬೇಕಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿ ತಿಪ್ಪೆ ಕಸದ ಪಾಲಾಗಿದೆ. ಸರ್ಕಾರಿ ಆಸ್ಪತ್ರೆಗೆ ಸೇರಿರುವಂತಹ ಅವಧಿ ಇರುವಂತಹ ಔಷಧಿಗಳನ್ನ ಬಿಸಾಡಿ ಹೋಗಿದ್ದಾರೆ ಅನ್ನೋದನ್ನ ತಾವು ನೋಡಬಹುದು. ಬಡ ಜನರಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಗಲ್ಲ. ಇಲ್ಲಿ ನೋಡಿದ್ರೆ ರಾಶಿ ರಾಶಿ ತಂದು ತಿಪ್ಪೆ ಗುಂಡಿಗೆ ಬಿಸಾಕಿದ್ದಾರೆ. ರಾಶಿ ರಾಶಿ ಸಿರಪ್ ಬಾಟಲ್, ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಸಿರಿಂಜ್ಗಳು, ಮಣ್ಣು ಪಾಲಾಗಿರುವ ಮುಲಾಮು, ಇಷ್ಟಕ್ಕೂ ಈ ರೀತಿ ತಿಪ್ಪೆ ಸೇರಿರೋದು ಸರ್ಕಾರಿ ಔಷಧಿಗಳು. ಬಡವರಿಗೆ ಸೇರಬೇಕಿದ್ದ ಸರ್ಕಾರಿ ಔಷಧಿ ತಿಪ್ಪೆ ಪಾಲು. ಲಕ್ಷಾಂತರ ಮೌಲ್ಯದ ಮೆಡಿಸಿನ್ಸ್ ಸ್ಮಶಾನದಲ್ಲಿ ಅನಾಥ. ಜ್ವರದ ಸಿರಪ್, ಹೊಟ್ಟೆ ಹಸಿವು ಪೌಷ್ಟಿಕಾಂಶದ ಸಿರಪ್, ಮಲ್ಟಿವಿಟಮಿನ್ ಟಾನಿಕ್, ಸಿರಿಂಜ್ಗಳು, ಚರ್ಮರೋಗದ ಮುಲಾಮು, ಆಸಿಡಿಟಿ ಸಿರಪ್ಗಳು, ಹೀಗೆ ಇವೆಲ್ಲ ತಿಪ್ಪೆ ಕಸದಲ್ಲಿ ಪತ್ತೆಯಾಗಿರೋ ಔಷಧಿಗಳು ಈ ರೀತಿ ಪೋಲಾಗಿರೋದು ರಾಯಚೂರು ನಗರದಲ್ಲಿ. ಇಲ್ಲಿನ LBS ನಗರದ ಸ್ಮಶಾನದ ಬಳಿ ಕಸದ ಪಾಯಿಂಟ್ ಇದೆ. ಇದೇ ತಿಪ್ಪೆಯಲ್ಲೇ ಬಳಕೆಗೆ ಯೋಗ್ಯವಿರುವಂತಹ ಔಷಧಿಗಳನ್ನ ರಾಶಿ ರಾಶಿಯಾಗಿ ಬಿಸಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮೆಡಿಸಿನ್ ಇದ್ರೆ ಮತ್ತೊಂದಿರಲ್ಲ. ಅಂಥದ್ರಲ್ಲಿ ಇಲ್ಲಿ ಲಕ್ಷಾಂತರ ಮೌಲ್ಯದ ಮೆಡಿಸಿನ್ಸ್ ಕಸದಂತೆ ಬಿದ್ದಿದೆ. ಆರೋಗ್ಯ ಇಲಾಖೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಸೇರಿರುವಂತಹ ಲಕ್ಷ ಮೌಲ್ಯದ ಅವಧಿ ಇರುವಂತಹ ಔಷಧಿಗಳು ತಿಪ್ಪೆ ಗುಂಡಿ ಪಾಲಾಗಿರುವಂತದ್ದು. ಅವಧಿ ಇರುವಂತಹ ಔಷಧಿಗಳನ್ನ ಬಿಸಾಡಿ ಹೋಗಿದ್ದಾರೆ ಅನ್ನುವಂಥದ್ದನ್ನ ತಾವು ನೋಡಬಹುದು. ಮೊದಲಿಗೆ ನಿಮ್ಗೆ ಸಿರಿಂಜ್ ಗಳನ್ನ ತೋರಿಸ್ತೀನಿ. ಇದಕ್ಕೂ ಕೂಡ ಇನ್ನೂ ಅವಧಿ ಇದೆ ಅನ್ನುವಂಥದ್ದು. ಅಂದ್ರೆ 2028 ಕೂಡ ಈ ಸಿರಿಂಜ್ ಗಳಿಗೆ ಅವಧಿ ಇದೆ. ಆದ್ರೆ ಯಾಕೆ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಇದನ್ನ ಬಿಸಾಡಿದ್ದಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಉಲ್ಬಣವಾಗಿರುವಂತದ್ದು. ನಾಟ್ ಫಾರ್ ಸೇಲ್ ಅಂದಾಗ ಆಕ್ಚುಲಿ ಇವು ಎಲ್ಲ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದ ವಿಷಯನೇ. ಇವು ಅಲ್ಲಿ ಹೋದ್ರೆ ಒಂದು ಸರಪ್ ಬರೆದ್ರೆ ಡಾಕ್ಟ್ರ್ ಕೆಲವೊಂದ್ಸಲ ನಮಗೆ ಒಂದು ಇದ್ರೆ ಒಂದು ಇಲ್ಲ ಕೊಡಲ್ಲ ಅವರು. ಆಕ್ಚುಲಿ ಈ ಇಂಥ ಕಾಸ್ಟ್ಲಿ ನಮಗೆ ಸರಪ್ಪು ಹುಡುಗರು ಮಕ್ಕಳು ಯಾರಪ್ಪಂದು ಆಸ್ತಿ ಇದು ಏನು ಈ ಥರ ಒಕ್ಕಟ್ಟೋದು ನೋಡಿದ್ರೆ ಮನಸ್ಸು ಎಲ್ಲೋ ನಮಗೆ ನೋವಾಗುತ್ತದೆ. TV9 ವರದಿ ಇಂಪ್ಯಾಕ್ಟ್ ಪರಿಶೀಲಿಸಿದ DHO ತಂಡ ಕಸ ಬಿಸಾಡಿರುವ ಜಾಗದಲ್ಲಿರುವ ಔಷಧಿಗಳ ಬಗ್ಗೆ TV9 ನಿರಂತರ ವರದಿ ಪ್ರಸಾರ ಮಾಡಿತು. ಇದರ ಬೆನ್ನಲ್ಲೇ ಎಚ್ಚೆತ್ತ DHO ಡಾಕ್ಟರ್ ಸುರೇಂದ್ರ ಬಾಬು ಡ್ರಗ್ ಕಂಟ್ರೋಲರ್ ಸಮೇತ ಸ್ಪಾಟ್ಗೆ ದೌಡಾಯಿಸಿದರು. ಈ ಕೃತ್ಯ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ DHO ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದ್ದಾರೆ. ನಮ್ಮಲ್ಲಿ ಒಂದು ವೇಳೆ ಸಿರಿಂಜಸ್ಸು ಏನಿದೆ ಗೌರ್ಮೆಂಟ್ ಸಪ್ಲೈ ಅಂತ ಇದೆಯಲ್ಲ, ಅದು ನಮ್ಮದೇ ಆಗಿದ್ರೆ ಯಾವುದರಿಂದ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾರ ಹತ್ರ ಹೋಗಿದೆ ಅಂತ ಗೊತ್ತಾಗಿ ನಾನು ಅದರ ಬಗ್ಗೆ ಕ್ರಮ ತಗೊಂಡೆ. ಈ ಕಸದ ರಾಶಿಯಲ್ಲಿ ಔಷಧಿಗಳು ರಾಶಿ ರಾಶಿಯಾಗಿ ಬಿದ್ದಿರೋದನ್ನ ನೋಡ್ತಾ ಇದ್ರೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆ ಬಯಲಿಗೆಳಿಬೇಕಿದೆ. ಭೀಮೇಶ್ ಪೂಜಾರ್, TV9 ರಾಯಚೂರು.